ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣದಲ್ಲಿ ಉತ್ಖನನ ಕಾರ್ಯ ಸತತ 6ನೇ ದಿನಕ್ಕೆ ಕಾಲಿಟ್ಟಿದೆ. 6ನೇ ದಿನಕ್ಕೆ ಹಲವಾರು ಸ್ಫೋಟಕ ಬೆಳವಣಿಗೆಗಳಾಗಿವೆ. ಕೆಲವೊಂದು ಅಚ್ಚರಿಯ ಆಘಾತಕಾರಿ ಸುದ್ದಿ ಹೊರಬಿದ್ದಿವೆ. ಎಸ್ಐಟಿ ತನಿಖೆ ಈಗ ತೀವ್ರಗೊಂಡಿದೆ. ಈಗಾಗಲೇ 8 ಕಡೆಗಳಲ್ಲಿ ಶೋಧನೆ ನಡೆಸಲಾಗಿದೆ. ಕೇವಲ ಒಂದು ಸ್ಥಳದಲ್ಲಿ ಮಾತ್ರ ಮೂಳೆಗಳು ಪತ್ತೆಯಾಗಿರುವಂಥದ್ದು. ಇವತ್ತು ದೂರುದಾರ ತೋರಿಸಿದ 9 ಮತ್ತು 10ನೇ ಸ್ಥಳದಲ್ಲಿ ಅಗೆಯುವ ಕಾರ್ಯ ನಡೀತಾ ಇದೆ. ಈಗಾಗಲೇ 11 ಗಂಟೆ ಸುಮಾರಿಗೆ ಕಾರ್ಯಾಚರಣೆ ಆರಂಭ ಆಗಿದೆ. ಗೌಪ್ಯತೆ ಕಾಪಾಡೋದಕ್ಕೆ ಹಸಿರು ಪರದೆಯನ್ನು ಕಟ್ಟಿ ಬಂದ್ ಮಾಡಲಾಗಿದೆ. ಸ್ನೇಹಿತರೆ, ಸ್ಥಳ 9 ರಸ್ತೆಯ ಪಕ್ಕದಲ್ಲೇ ಇದೆ. ಸಾರ್ವಜನಿಕರು ಹೆಚ್ಚಾಗಿ ಓಡಾಟ ನಡೆಸುವಂತಹ ಸಾಧ್ಯತೆ ಇರೋದ್ರಿಂದ ಹೆಚ್ಚಿನ ಗೌಪ್ಯತೆ ಕಾಪಾಡಲಾಗಿದೆ. ಮತ್ತೊಂದು ಕಡೆ ನಾಪತ್ತೆಯಾದವರ ಪಟ್ಟಿಯನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ಪೊಲೀಸ್ ಠಾಣೆಗಳಿಂದ ನಾಪತ್ತೆಯಾಗಿರುವವರ ಪಟ್ಟಿಯನ್ನು ತರಿಸಿಕೊಳ್ಳಲಾಗಿದೆ. ಸಿಕ್ಕಿರುವಂತಹ ಕಳೇಬರವನ್ನು ತಾಳೆ ಹಾಕಿ ನೋಡುವ ಸಾಧ್ಯತೆ ಇದೆ. ಈಗಾಗಲೇ ನೇತ್ರಾವತಿ ದಂಡೆಯ ಪಾಯಿಂಟ್ 6ರಲ್ಲಿ ಸಿಕ್ಕಿದ ಅಸ್ಥಿಪಂಜರದ ಮೂಳೆಗಳನ್ನು ಬೆಂಗಳೂರಿನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ದೂರುದಾರ ಅನಧಿಕೃತವಾಗಿ ಶವ ಹೂತಿದ್ದೇನೆ ಅಂತ ತೋರಿಸಿರುವಂತಹ 9ನೇ ಪಾಯಿಂಟ್ 10, 11, 12 ಹಾಗೂ 13ನೇ ಜಾಗದಲ್ಲಿ ಅಗೆಯುವ ಕೆಲಸ ಬಾಕಿ ಇದೆ. ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ಸೇತುವೆ ಪಕ್ಕ ಎಡಭಾಗದಲ್ಲಿ ಈ ಪಾಯಿಂಟ್ಗಳಿವೆ. ವೀಕ್ಷಕರೇ, ಅದರಲ್ಲೂ ಪಾಯಿಂಟ್ ನಂಬರ್ 13ರಲ್ಲಿ ಸಾಕಷ್ಟು ಶವಗಳನ್ನು ಹೂತಿರೋದಾಗಿ ದೂರುದಾರ ಹೇಳ್ಕೊಂಡಿದ್ದಾನೆ. ಅಲ್ಲಿಗೆ ಈ ದೂರುದಾರನ ಪ್ರಕಾರವಾಗಿ ನೋಡಿದ್ರೆ ಪಾಯಿಂಟ್ ನಂಬರ್ 13 ಅಗೆದ್ರೆ ಅಲ್ಲಿ ರಾಶಿ ಕಳೆಬರ ಸಿಗಬೇಕು. ಈ ಬಗ್ಗೆನೇ ಈಗ ಬಹಳಷ್ಟು ಕುತೂಹಲ ಮೂಡಿದೆ. ದೂರುದಾರನಿಗೆ ಉಳಿದಿರುವ ಪಾಯಿಂಟ್ಗಳಲ್ಲಿ ಹೆಚ್ಚಿನ ನಂಬಿಕೆ ಇದೆ. ಆದರೆ ಈ ನಡುವೆ ಈ ಪ್ರಕರಣಕ್ಕೆ ಹಿನ್ನಡೆ ಎಂಬಂತೆ UDR ದಾಖಲೆಗೆ ಸಂಬಂಧಪಟ್ಟಂತೆ ಒಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ದಾಖಲೆಗಳನ್ನು ಪೊಲೀಸರೇ ನಾಶ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ. ಅದು ಮಾತ್ರ ಅಲ್ಲ, SIT ತಂಡದ ಅಧಿಕಾರಿಯೇ ಮುಸುಕುದಾರಿ ದೂರುದಾರನಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ? ಆ ಬಗ್ಗೆ ಸಂಪೂರ್ಣವಾದ ವರದಿಯನ್ನು ನೋಡೋಣ. ಸ್ನೇಹಿತರೆ, ಈ ಪ್ರಕರಣದಲ್ಲಿ ಸ್ಲಾಟ್ ನಂಬರ್ 6ರಲ್ಲಿ ಗುರುತಿಸಲಾದಂತಹ ಸ್ಥಳದಲ್ಲಿ ಕಳೆಬರದ ಅವಶೇಷಗಳು ಪತ್ತೆಯಾಗಿರುವುದು ಈಗ ಗಂಭೀರ ಚರ್ಚೆಗೆ ಕಾರಣ ಆಗಿದೆ. ಈ ಕುರಿತಾಗಿ SIT ಈಗಾಗಲೇ ತೀವ್ರ ತನಿಖೆಗೆ ಮುಂದಾಗಿದೆ. FSL ರಿಪೋರ್ಟ್ ಬರುವ ಮುನ್ನವೇ ವಿಚಾರಣೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಈ ತನಿಖೆಯಲ್ಲಿ ದೂರುದಾರನಿಂದ ಪಡೆದಂತಹ ಮಾಹಿತಿಯ ಆಧಾರದ ಮೇಲೆ ಆ ವರ್ಷದ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಶವ ದಫನದ ದಾಖಲೆಗಳನ್ನು ಪಡೆದುಕೊಳ್ಳಲಾಗಿದೆ. ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗಳಿಂದ ಅನಾಮಿಕ ಶವಗಳ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆದರೆ ಈ UDR ದಾಖಲೆಗಳಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬಂದಿರೋದು ವರದಿಯಾಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ 2000 ಇಸವಿಯಿಂದ 2015 ನಡುವೆ ದಾಖಲಾದ ಅಪರಿಚಿತ ಸಾವಿನ ಪ್ರಕರಣಗಳ ಪ್ರಮುಖ ದಾಖಲೆಗಳು ಅಂದರೆ UDR ದಾಖಲೆಗಳು ಡಿಲೀಟ್ ಆಗಿದೆ ಅನ್ನುವ ಪ್ರತಿಕ್ರಿಯೆ ಬಂದಿದೆ. RTIನಲ್ಲಿ ಈ ಬಗ್ಗೆ ಮಾಹಿತಿ ಕೇಳಲಾಗಿತ್ತು. ಈ ಸಂದರ್ಭದಲ್ಲಿ ಇಂತಹದೊಂದು ಪ್ರತಿಕ್ರಿಯೆ ಬಂದಿರುವಂಥದ್ದು. ಹೀಗಾಗಿ ಬೆಳ್ತಂಗಡಿ ಪೊಲೀಸರು ಈಗ ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ. ಇದರ ಬಗ್ಗೆ ಗಂಭೀರ ತನಿಖೆ ಆಗಲೇಬೇಕು. ಯಾಕಂದರೆ ಪೊಲೀಸರೇ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಅಧಿಕೃತವಾಗಿ ಯಾವುದೇ ಕೇಸ್ಗಳು ದಾಖಲಾಗದೇ ಇರಬಹುದು, ಆದರೆ ಸಾರ್ವಜನಿಕವಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಸಾರ್ವಜನಿಕವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಕೆಲವು ಅಧಿಕಾರಿಗಳ ವಿರುದ್ಧ ತೀವ್ರ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಅದಕ್ಕೆ ತಕ್ಕಂತೆ ಯಾವ ಅವಧಿಯ UDR ದಾಖಲೆಗಳನ್ನು ನಾಶಪಡಿಸಲಾಗಿದೆ ಅನ್ನುವ ಮಾಹಿತಿ ಇದೆ. ಅದೇ ಅವಧಿಯಲ್ಲಿ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂಳಲಾಗಿದೆ ಅಂತ ದೂರುದಾರ ಆರೋಪಿಸಿದ್ದಾನೆ. 1998 ಮತ್ತು 2014 ನಡುವೆ ಲೈಂಗಿಕ ಅತ್ಯಾಚಾರಕ್ಕೊಳಗಾದ ಮಹಿಳೆಯರು, ಅಪ್ರಾಪ್ತ ಬಾಲಕಿಯರು ಸೇರಿದಂತೆ ಹಲವು ಶವಗಳನ್ನು ನನ್ನ ಕೈಯಿಂದ ಹೂಳಿಸಲಾಗಿದೆ ಅನ್ನುವ ಆರೋಪ ಮಾಡ್ತಿರೋದ್ರಿಂದ ಈಗ ದಾಖಲೆಗಳ ನಾಶಪಡಿಸುವಿಕೆ ತೀವ್ರ ಕಳವಳಕ್ಕೆ ಕಾರಣ ಆಗಿದೆ. ನೋಡಿ, RTIಗೆ ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಯಾವ ರೀತಿಯಾದಂತಹ ರಿಪ್ಲೈ ಬಂದಿದೆ ಅಂತ. ಮರಣೋತ್ತರ ಪರೀಕ್ಷೆಯ ವರದಿಗಳು, ನೋಟಿಸ್ಗಳು ಮತ್ತು ಮೃತ ವ್ಯಕ್ತಿಗಳ ಗುರುತುಗಳನ್ನು ಪತ್ತೆ ಹಚ್ಚುವ ಪ್ರಯತ್ನಗಳಲ್ಲಿ ಬಳಸಲಾದಂತಹ ಫೋಟೋಗಳನ್ನು ಆಡಳಿತಾತ್ಮಕ ಆದೇಶಗಳಿಗೆ ಅನುಗುಣವಾಗಿ ನಾಶಪಡಿಸಲಾಗಿದೆ ಅಂತ ಪೊಲೀಸರು RTI ಅರ್ಜಿಗೆ ಪ್ರತಿಕ್ರಿಯಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ಬಹಳ ನಿರ್ದಿಷ್ಟವಾಗಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಅಥವಾ CRPCಯ ಸೆಕ್ಷನ್ 174A ಅಡಿಯಲ್ಲಿ 15 ವರ್ಷಗಳ ಅವಧಿಯಲ್ಲಿ ದಾಖಲಾದಂತಹ UDR ವಿವರಗಳನ್ನು RTI ನಡಿ ಕೇಳಲಾಗಿತ್ತು. RTI ನಡಿ ಕೇಳಲಾದಂತಹ ದಾಖಲೆಗಳು ಲಭ್ಯವಿಲ್ಲ. ವಿವಿಧ ಸುತ್ತೋಲೆಗಳು ಮತ್ತು ಕಾರ್ಯವಿಧಾನಗಳ ಅಡಿಯಲ್ಲಿ ವಿಲೇವಾರಿ ಮಾಡಲಾಗಿದೆ ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ತಿಳಿಸಿದ್ದಾರೆ. ಈ ಸಂಬಂಧ ಕರ್ನಾಟಕ ಸರ್ಕಾರದ ಜೂನ್ 26, 2013 ಅಧಿಸೂಚನೆ ಮತ್ತು ನವೆಂಬರ್ 23, 2023 ಪೊಲೀಸ್ ಅಧೀಕ್ಷಕರು ಹೊರಡಿಸಿದಂತಹ ಇತ್ತೀಚಿನ ಆದೇಶವನ್ನು ಉಲ್ಲೇಖಿಸಿದ್ದಾರೆ. ಉಳಿದ ಪ್ರಕರಣಗಳ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಈ ರೀತಿಯಾಗಿ RTI ಅರ್ಜಿಗೆ ಪ್ರತಿಕ್ರಿಯೆ ಬಂದಿದೆ.
ಆದರೆ ಕಾನೂನು ತಜ್ಞರು ಏನು ಹೇಳ್ತಿದ್ದಾರೆ, ನಾಗರಿಕ ಸಂಘಟನೆಗಳು ಏನು ಹೇಳ್ತಿದ್ದಾರೆ, UDR ಡಿಲೀಟ್ ಬಗ್ಗೆ ಕಾನೂನು ಬದ್ಧತೆ ಮತ್ತು ನೈತಿಕತೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಕ್ರಿಮಿನಲ್ ಪ್ರಕರಣದ ದಾಖಲೆಗಳನ್ನು ನಾಶಪಡಿಸೋದಕ್ಕೆ ಪೊಲೀಸ್ ಠಾಣೆಗಳಿಗೆ ಅಧಿಕಾರ ಇಲ್ಲ ಅಂತ ವಾದಿಸ್ತಾ ಇದ್ದಾರೆ. ಅಲ್ಲದೆ ಈ ದಾಖಲೆಗಳನ್ನು ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ಯಾಕೆ ನೀವು ಡಿಜಿಟಲೀಕರಣ ಮಾಡಲಿಲ್ಲ ಅಂತ ಪ್ರಶ್ನಿಸಲಾಗ್ತಾ ಇದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ SIT ಅಧಿಕಾರಿಗಳು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಅಧಿಕಾರಿಗಳಿಗೆ ಬುಲಾವ್ ನೀಡಬಹುದಾದಂತಹ ಸಾಧ್ಯತೆ ಇದೆ. ಸ್ನೇಹಿತರೆ, ಪ್ರಮುಖವಾಗಿ ಈ ಪ್ರಕರಣದಲ್ಲಿ 6ನೇ ಪಾಯಿಂಟ್ನಲ್ಲಿ ಏನು ಮೂಳೆಗಳು ಸಿಕ್ಕಿದೆ, ಇದು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಮೊದಲು ಈ ಸ್ಥಳದಲ್ಲಿ ಶವವನ್ನು ಹೂತಿರುವ ವರ್ಷದ ಕುರಿತಾಗಿ SIT ತಂಡ ದೂರುದಾರನಿಂದ ಮಾಹಿತಿಯನ್ನು ಪಡೆದುಕೊಳ್ಳುತ್ತೆ. ನೀನು ಹೇಳಿದಂತೆ ಮೂಳೆಗಳು ಸಿಕ್ಕಿದೆಯಪ್ಪ, ಯಾವ ವರ್ಷದಲ್ಲಿ ಹೂಳಲಾಯಿತು ಅದರ ಬಗ್ಗೆ ಮಾಹಿತಿ ಕೊಡುವಂತ ದೂರುದಾರನಿಗೆ SIT ಅಧಿಕಾರಿಗಳು ಕೇಳ್ತಾರೆ. ಆಗ ಅಧಿಕಾರಿಗಳು ಆ ಮಾಹಿತಿಯನ್ನು ಪಡೆದುಕೊಂಡು ಆ ವರ್ಷದ ಗ್ರಾಮ ಪಂಚಾಯತ್ನ ಶವದಫನದ ದಾಖಲೆಗಳು ಮತ್ತು UDR ವರದಿಗಳನ್ನು ಹುಡುಕಾಟ ಮಾಡ್ತಾರೆ. ಅಲ್ಲಿ ಆ ದಾಖಲೆಗಳು ಮ್ಯಾಚ್ ಆಗಬೇಕು. ಅದರ ಜೊತೆಗೆ ಆ ವ್ಯಕ್ತಿ ಸಾವನ್ನಪ್ಪಿದ್ದಕ್ಕೆ ಕಾರಣಗಳನ್ನು ಸಹ ಅಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಅದೇನಾದರೂ ಅಸಹಜ ಸಾವಾಗಿದ್ರೆ ಅಥವಾ ಬೇರೆ ಏನಾದರೂ ದಾಖಲೆಗಳು ಲಭ್ಯವಿದ್ದರೆ ಆಗ ತಪ್ಪಿತಸ್ಥರಿಗೆ ಕಂಟಕ ಸುತ್ತಿಕೊಳ್ಳೋದಂತೂ ಖಂಡಿತ. ಆ ಸಂದರ್ಭದಲ್ಲಿ ತನಿಖೆಯಲ್ಲಿ ಇದ್ದಂತಹ ಅಧಿಕಾರಿಗಳನ್ನು ಮೊದಲು ಪ್ರಶ್ನೆ ಮಾಡಲಾಗುತ್ತೆ. ಸ್ನೇಹಿತರೆ, ಈಗಾಗಲೇ ಧರ್ಮಸ್ಥಳ ಔಟ್ಪೋಸ್ಟ್ನಲ್ಲಿ ಆ ವರ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪೊಲೀಸ್ ಅಧಿಕಾರಿಗಳಿಂದಲೂ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ. ಹೀಗಾಗಿ ಈ ಸಂಬಂಧ ಯಾವುದೇ ಕ್ಷಣದಲ್ಲಿ ಆ ಠಾಣೆಯ ಪೊಲೀಸರನ್ನ SITಗೆ ಬುಲಾವ್ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು SIT ಅಧಿಕಾರಿಗಳು ಕೇವಲ UDR ದಾಖಲೆಗಳು ಮಾತ್ರ ಅಲ್ಲ, ಸ್ಥಳ ಮಹಜರು ವರದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಸರ್ಕಾರಿ ದಾಖಲೆಗಳಲ್ಲಿ ಈ ಸಾವು ದಾಖಲಾಗಿದೆಯಾ ಅನ್ನೋದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಈ ರೀತಿಯ ದಾಖಲೆಗಳನ್ನು ಹುಡುಕಾಟ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯ UDR ದಾಖಲೆಗಳು ಮತ್ತು ಗ್ರಾಮ ಪಂಚಾಯತ್ನ ದಫನ ದಾಖಲೆಗಳನ್ನು ಒಂದೊಂದಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಯಾವುದೇ ಲೋಪದೋಷಗಳು ಕಂಡು ಬಂದರೆ ತನಿಖೆಯನ್ನು ಮತ್ತಷ್ಟು ಗಾಢವಾಗಿ ಮಾಡೋದಕ್ಕೆ SIT ನಿರ್ಧರಿಸಿದೆ. ಹೀಗಾಗಿ ಅದ್ಯಾರೇ ಆಗಿದ್ರೂ ಅಪರಾಧ ಕೃತ್ಯದ ಸುಳಿವು ಕಂಡು ಬಂದಿದ್ದೇ ಆದಲ್ಲಿ ಆರೋಪಿಗಳ ವಿರುದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದರೆ ಸ್ಥಳೀಯ ಪೊಲೀಸ್ ಠಾಣೆಯ ಅಧಿಕಾರಿಗಳಾದರೆ ಯಾರದ್ದಾದರೂ ಒತ್ತಡಕ್ಕೆ ಮಣಿಯಬಹುದು, ಒಂದಷ್ಟು ಒತ್ತಡಗಳು ಬಂದಿರಬಹುದು. ಆದರೆ SIT ಅಧಿಕಾರಿಗಳು ಸ್ವತಂತ್ರರು. ಯಾಕಂದರೆ SIT ತಂಡ ನೇರವಾಗಿ ನ್ಯಾಯಾಧೀಶರಿಗೆ ಅಥವಾ ಸರ್ಕಾರಕ್ಕೆ ವರದಿ ಮಾಡುತ್ತೆ. ವೀಕ್ಷಕರೇ, ಇವೆಲ್ಲವೂ ತನಿಖೆಯ ಭಾಗ. ಆದರೆ ಇನ್ನು ಹೊರಗಿನಿಂದ ಯಾವೆಲ್ಲ ಆರೋಪಗಳು ಬಂದಿದೆ, ಪ್ರಮುಖವಾಗಿ ದೂರುದಾರನಿಗೆ ಬೆದರಿಕೆ ಬಂದಿದೆ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ. ಇಲ್ಲಿಯವರೆಗೆ ಯಾವ ರೀತಿ ಇತ್ತು, SIT ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಸಾರ್ವಜನಿಕವಾಗಿ ಒಂದು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ SITಯಲ್ಲಿರುವ ಮಂಜುನಾಥ ಗೌಡ ಅನ್ನುವ ಪೊಲೀಸ್ ಇನ್ಸ್ಪೆಕ್ಟರ್ ದೂರುದಾರ ಭೀಮನಿಗೆ ದೂರು ವಾಪಸ್ಸು ಪಡೆಯುವಂತೆ ಬೆದರಿಕೆ ಹಾಕಲಾಗಿದೆ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ. ನಿನ್ನ ದೂರಿನಿಂದ ನಿನಗೇ ಶಿಕ್ಷೆ ಆಗುತ್ತೆ, ಜೀವನ ಇಡೀ ನೀನು ಜೈಲಿನಲ್ಲಿರಬೇಕಾಗುತ್ತೆ, ಪೊಲೀಸರು ನಿನ್ನನ್ನೇ ಅರೆಸ್ಟ್ ಮಾಡ್ತಾರೆ ಇತ್ಯಾದಿ ಹೆದರಿಸಿ ದೂರು ವಾಪಸ್ ಪಡಿಬೇಕು ನೀನು ಅಂತ ಮಂಜುನಾಥ ಗೌಡ ಹೆದರಿಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಆ ಅಧಿಕಾರಿ ಇಂತಹ ದೂರು ಕೊಡುವಂತೆ ಹೊರಗಿನವರು ನಿನಗೆ ಪ್ರಚೋದನೆ ಮಾಡಿದ್ರು ಅಂತ ಹೇಳಿಕೆ ಕೊಡುವಂತೆ ಮಾಡಿ ಅದೆಲ್ಲವನ್ನ ತನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಂಡಿದ್ದಾನೆ. ಈ ರೀತಿಯಾದಂತಹ ಆರೋಪ ಕೇಳಿ ಬಂದಿದೆ. ಈ ಒಂದು ಆಘಾತಕಾರಿ ಆರೋಪದ ಬಗ್ಗೆ ದೂರುದಾರನ ಪರ ವಕೀಲರು SIT ಮುಖ್ಯಸ್ಥ ಪ್ರಣವ್ ಮೊಹಂತಿಯವರಿಗೆ ಇಮೇಲ್ ಮೂಲಕವಾಗಿ ದೂರು ಸಲ್ಲಿಸಿದ್ದಾರೆ ಅನ್ನೋದು ಮಾಹಿತಿ. ಸದ್ಯ ಆ ಇನ್ಸ್ಪೆಕ್ಟರ್ ರಜೆ ಮೇಲೆ ಹೋಗಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಇನ್ಸ್ಪೆಕ್ಟರ್ ಶಿರಸಿ ಗ್ರಾಮಾಂತರ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದಾಗಿ ಗೊತ್ತಾಗಿದೆ. ಇನ್ನು ಸ್ನೇಹಿತರೆ, ಈ ಆರೋಪ ಮಾತ್ರ ಅಲ್ಲ, ಈ ಹಿಂದೆಯೂ ಆತನ ಮೇಲೆ ಹಲವು ಆರೋಪಗಳು ಕೇಳಿಬಂದ ಬಗ್ಗೆ ಪತ್ರಿಕಾ ವರದಿಗಳು ದಾಖಲೆ ಸಮೇತವಾಗಿ ವರದಿಯಾಗಿದೆ. ಹೀಗಾಗಿ ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ ಇದು. ಯಾಕಂದರೆ SIT ತಂಡದಲ್ಲಿ ಬರೋಬ್ಬರಿ 29 ಅಧಿಕಾರಿಗಳಿದ್ದಾರೆ. ಕೇವಲ ಈ ವ್ಯಕ್ತಿಯ ಮೇಲೆ, ಮಂಜುನಾಥ್ ಗೌಡ ಅನ್ನುವ ಇನ್ಸ್ಪೆಕ್ಟರ್ ಮೇಲೆ ಮಾತ್ರ ಯಾಕೆ ಆರೋಪ ಬಂತು? ಅದು ಕೂಡ ನೇರವಾಗಿ SIT ಮುಖ್ಯಸ್ಥ ಪ್ರಣವ್ ಮೊಹಂತಿಯವರಿಗೆ ಇಮೇಲ್ ಮೂಲಕವಾಗಿ ದೂರು ಹೋಗಿದೆ. ಈ ವಿಚಾರಕ್ಕೆ ಅಧಿಕೃತವಾಗಿ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಆದರೆ ದೂರುದಾರನ ಈ ಆರೋಪ ನಿರಾಧಾರ ಅಂತ SIT ಅಧಿಕಾರಿಗಳು ತಳ್ಳಿ ಹಾಕಿದ್ದಾರೆ ಅನ್ನುವ ವರದಿಯಾಗಿದೆ. ಒಟ್ಟಾರೆಯಾಗಿ ಆ ಮೂಲಕವಾಗಿ ಮತ್ತೊಂದು ಆರೋಪ ಈ ಧರ್ಮಸ್ಥಳ ಕೇಸ್ನಲ್ಲಿ ಸೇರ್ಪಡೆ ಆದಂತಾಯ್ತು. ಸ್ನೇಹಿತರೆ, ಸದ್ಯಕ್ಕಿರುವಂತಹ ಕುತೂಹಲ ಅಂತ ಹೇಳಿದ್ರೆ 9ನೇ ಸೈಟ್ನಲ್ಲಿ ಕಳೆ ಬರಹ ಸಿಕ್ಕೇ ಬಿಡುತ್ತಾ ಅನ್ನೋದು. ಈ 9ರಿಂದ 13 ಪಾಯಿಂಟ್ಗಳೇನಿದ್ದಾವೆ ಅದರಲ್ಲಿ ಭಾರಿ ನಿರೀಕ್ಷೆ ಇದೆ. ಅದರಲ್ಲೂ ಈ ಸ್ಪಾಟ್ ನಂಬರ್ 9ನ ಅಗಿರಿ ಅಲ್ಲಿ ಕಳೆ ಬರಹ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ಮಾಸ್ಕ್ ಮ್ಯಾನೇ ಹೇಳಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಆರಂಭದಲ್ಲಿ ಏನು ದೂರು ಕೊಟ್ಟರಲ್ವಾ, ಆ ಸಂದರ್ಭದಲ್ಲಿ SIT ಮುಖ್ಯಸ್ಥರ ಸಮ್ಮುಖದಲ್ಲೇ ಈ ಉತ್ಖನನ ಕಾರ್ಯ ನಡೀಬೇಕು ಅಂತ ಆತ ಪಟ್ಟು ಹಿಡಿದಿದ್ದ ಎನ್ನಲಾಗಿದೆ. ಇದೀಗ ಅನಾಮಿಕ ತೋರಿಸಿದಂತಹ ಜಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಯಾಕಂದರೆ ಪಾಯಿಂಟ್ ನಂಬರ್ 1ರಿಂದ 8ರವರೆಗೆ, ಪಾಯಿಂಟ್ ನಂಬರ್ 6ರಲ್ಲಿ ಮಾತ್ರ ಮೂಳೆಗಳು ಸಿಕ್ಕಿರುವಂಥದ್ದು. ಪಾಯಿಂಟ್ ನಂಬರ್ 9ರಿಂದ 13ನೇ ಪಾಯಿಂಟ್ವರೆಗೆ ರಸ್ತೆ ಬದಿಯಲ್ಲಿ ಈ ಜಾಗಗಳು ಇರೋದ್ರಿಂದ ದೂರುದಾರನಿಗೂ ಸಾಕಷ್ಟು ವಿಶ್ವಾಸ ಇದೆ. ಅದಲ್ಲದೆ ಇವುಗಳ ಪೈಕಿ ಒಂದು ಪಾಯಿಂಟ್ನಲ್ಲಿ ಸಾಕಷ್ಟು ಹೆಣಗಳನ್ನು ಒಂದೇ ಸ್ಥಳದಲ್ಲಿ ಹೂತಿರೋದಾಗಿ ಕೂಡ ಆರೋಪ ಮಾಡಿದ್ದಾನೆ.
ಈಗಾಗಲೇ ಸಿಕ್ಕಿರುವಂತಹ ಅವಶೇಷಗಳನ್ನು FSL ಟೀಮ್ ಮೇಲ್ನೋಟಕ್ಕೆ ಪರೀಕ್ಷೆ ಮಾಡಿದೆ. ಶವಕ್ಕೆ ಮರಣೋತ್ತರ ಪರೀಕ್ಷೆ ನಡೆದಿರುವ ಬಗ್ಗೆನೂ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕವೇ ಆ ಮೃತದೇಹವನ್ನು ಹೂಳಲಾಗಿತ್ತಾ ಅನ್ನುವಂತಹ ಸ್ಫೋಟಕ ಮಾಹಿತಿ ಕೂಡ ಲಭ್ಯವಾಗಿದೆ. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ ಎತ್ತ ಸಾಗುತ್ತೆ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸಿದೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ದೂರುದಾರನಿಗೆ ಬೆದರಿಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಪಂಚಾಯಿತಿಯವರು ನಾವು ಕಾನೂನುಬದ್ಧವಾಗಿ ಎಲ್ಲವನ್ನ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಅಥವಾ ಈ ಹಿಂದಿನ ದಾಖಲೆಗಳನ್ನು ಸಂಗ್ರಹ ಮಾಡಿ ಇಟ್ಟಿದ್ದಂತಹ ಬೆಳ್ತಂಗಡಿ ಠಾಣೆಯ ಪೊಲೀಸರಿಂದ UDR ದಾಖಲೆಗಳನ್ನೇ ನಾಶ ಮಾಡಲಾಗಿದೆ ಅನ್ನುವ ಪ್ರತಿಕ್ರಿಯೆ ಬಂದಿರುವಂಥದ್ದು. ಇವೆಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ತಪ್ಪದೇ ಅದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.